ಎಲ್ರಿಗೂ ನಮಸ್ಕಾರ. ಸಹಕಾರ ಸಪ್ತಾಹದ ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ತಾಲೂಕಿನ ಜನಪ್ರಿಯ ಶಾಸಕರು, ಸಹಕಾರ ರಂಗದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರೇ, ಸಹಕಾರ ಯೂನಿಯನ್ನ ಅಧ್ಯಕ್ಷರಾದಂಥ ವೆಂಕಟೇಶಪ್ಪನವರೇ, ಬೈರೇಗೌಡ್ರೆ, ಆತ್ಮೀಯ ಮಿತ್ರರು, ಅವರು ಕೂಡ ಸಹಕಾರ ಯೂನಿಯನ್ನ ಮಾಜಿ ಅಧ್ಯಕ್ಷರು, ಆತ್ಮೀಯ ಮಿತ್ರರಾದಂಥ ಶಿವಣ್ಣವರೇ, ಶಿವಶಂಕರ್ ಅವ್ರ ಹೆಸರು, ಅದನ್ನು ನಾವು ಪ್ರೀತಿಯಿಂದ ಶಿವಣ್ಣ ಅಂತ ಕರಿತೀವಿ. ಅವರು ಶಿವಣ್ಣವರೇ, ಮಾಜಿ ಹಾಲು ಒಕ್ಕೂಟದ ನಿರ್ದೇಶಕರು, PLD ಬ್ಯಾಂಕ್ನ ಹಾಲಿ ಅಧ್ಯಕ್ಷರು ಆದಂಥ ರಾಜೇಂದ್ರ ಗೌಡ್ರವರೇ, ಯೂನಿಯನ್ನ ನಮ್ಮ ತಾಲೂಕಿನ ನಿರ್ದೇಶಕರು, ಸ್ನೇಹಿತರು ಆದಂಥ ರಘುಪತಿ ರೆಡ್ಡಿ ಅವರೇ, ಯೂನಿಯನ್ನ ನಿರ್ದೇಶಕರಾದಂಥ ಮಂಜುನಾಥ್ ಅವರೇ, ಆತ್ಮೀಯ ಮಿತ್ರರಾದಂಥ ಶ್ರೀಧರ್ ಅವರೇ, ಮತ್ತು ನಮ್ಮ ಹಾಲು ಉತ್ಪಾದಕರ ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ, TAPCMSನ ಉಪಾಧ್ಯಕ್ಷರೇ, ನಿರ್ದೇಶಕರೇ, ಎಲ್ಲ ಆತ್ಮೀಯ ಭಾಳ ಜನ ಇದ್ದಾರೆ ಸ್ನೇಹಿತರು, ದಯವಿಟ್ಟು ಕ್ಷಮಿಸಬೇಕು, ಎಲ್ಲರೂ ಹೆಸರು ಹೇಳೋಕ್ಕಾಗದೆ ಇರೋದಕ್ಕೆ. ಎಲ್ಲ ಆತ್ಮೀಯ ಸಹಕಾರ ರಂಗದ ಮುಖಂಡರೇ, ಡೆಪ್ಟಿ ಮ್ಯಾನೇಜರ್ ಆದಂಥ ಕಿರಣ್ ರವರೇ, ಒಕ್ಕೂಟದ ಅಧಿಕಾರಿ ಮಿತ್ರರೇ, ಸಹಕಾರ ಯೂನಿಯನ್ನ ಅಧಿಕಾರಿಗಳೇ, ಆತ್ಮೀಯ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಬಂಧುಗಳೇ, ಸಹಕಾರ ಸಪ್ತಾಹ ಪ್ರತಿ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಎಲ್ಲ ಕಡೆ ಕೂಡ ಮಾಡ್ತೀವಿ. ಈ ದಿನದ ಒಂದು ಸಬ್ಜೆಕ್ಟ್ ಏನು ಈ ಸಾರಿ ಧ್ಯೇಯ ಅನ್ನೋದನ್ನ, ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಘಗಳ ಪಾತ್ರ, ರೋಲ್ ಆಫ್ ಕೋಆಪರೇಟಿವ್ ಇನ್ ಬಿಲ್ಡಿಂಗ್ ವಿಕಸಿತ ಭಾರತ್. ಭಾರತ ದೇಶ ತಾವೆಲ್ಲ ನೋಡಿದಾಗೆ ಅನೇಕ ವರ್ಷಗಳಿಂದ ಬಹಳ ವಿದೇಶಿಗರ ಒಂದು ಕೈಯಲ್ಲಿ ಭಾರತ ಇತ್ತು. ಅವರಿಗೆ ಭಾರತವನ್ನ ಅಭಿವೃದ್ಧಿ ಪಡಿಸೋದಕ್ಕಿಂತ ಅವರ ದೇಶಗಳನ್ನು ಅಭಿವೃದ್ಧಿ ಪಡಿಸ್ಕೊಂಡು ಇಲ್ಲಿನ ಸಂಪತ್ತನ್ನ ವಿದೇಶಗಳಿಗೆ ತಗೊಂಡು ಹೋಗುವಂತ ಒಂದು ಕಾರ್ಯಕ್ರಮನ ಅವರೆಲ್ಲರೂ ಕೂಡ ಮಾಡ್ತಾ ಇದ್ರು. ಇದು ಭಾರತ ದೇಶವನ್ನ ಬಹಳ ಹಿಂದಕ್ಕೆ ತಳ್ತಾ ಬಂತು. ಮೊಘಲರ ಕಾಲದಲ್ಲಿ ಮೊಘಲರು ಅವರು ಬೇರೆ ದೇಶದಿಂದ ಬಂದರೂ ಕೂಡ ಒಂದು ಡಿಫರೆನ್ಸ್ ನೋಡಿ, ಬ್ರಿಟಿಷರಿಗೂ ಮೊಘಲರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ, ಮೊಘಲರು ಬೇರೆ ದೇಶದಿಂದ ಬಂದರು, ಸಮರ್ಕಂಡಿಂದ ಬಂದರು, ಭಾರತ ದೇಶವನ್ನ ಗೆದ್ಕೊಂಡ್ರು, ಇಲ್ಲೇ ಇದ್ರು, ಇಲ್ಲೇ ಸತ್ರು. ಈ ದೇಶದ ಅಭಿವೃದ್ಧಿಗೆ ಕೂಡ ಅವರು ಅನುಕೂಲ ಕೂಡ ಮಾಡಿದ್ದಾರೆ. ಆದರೆ ತದನಂತರ 1600ರಲ್ಲಿ ಬಂದಂತ ಬ್ರಿಟಿಷ್ ಏನಿದ್ದಾರೆ, ಬ್ರಿಟಿಷ್ ಸಾಮ್ರಾಜ್ಯ 1600ರಲ್ಲಿ ಭಾರತಕ್ಕೆ ಬಂದ ನಂತರ ಭಾರತದ ಸಂಪತ್ತನ್ನ ದೋಚ್ಕೊಂಡು ಹೋಗೋದ್ರಲ್ಲೇ ನಿರತರಾಗ್ಬಿಟ್ಟಿದ್ರು. ಭಾರತವನ್ನ ಅತಿ ಬಡವ ರಾಷ್ಟ್ರವನ್ನಾಗಿ ಮಾಡಿ ಹೊರಟಂತ ಒಂದು ಕೀರ್ತಿ ಏನಾದರೂ ಇದ್ರೆ ಅದು ಬ್ರಿಟಿಷರು. ಇವತ್ತೆಲ್ಲ ನಮ್ಮ ಸಂಪತ್ತು ನಿಮಗೆಲ್ಲ ಗೊತ್ತು. ಕೊಹಿನೂರ್ ವಜ್ರ ಎಲ್ಲಿದೆ ಅಂದ್ರೆ ಅದು ಬ್ರಿಟನ್ ನಲ್ಲಿದೆ. ಟಿಪ್ಪು ಸುಲ್ತಾನ್ ಖಡ್ಗ ಕೂಡ ಅಲ್ಲೇ ಇತ್ತು.
ಆದರೆ ಮತ್ತೆ ನಮ್ಮ ಮಲ್ಯ ಅದನ್ನು ದುಡ್ಡು ಕೊಟ್ಟು ತಗೊಂಡು ಬಂದರು ಭಾರತಕ್ಕೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಭಾರತವನ್ನು ಬಿಟ್ಟೋದಂಥ ಕೀರ್ತಿ ಬ್ರಿಟಿಷರಿಗೆ. ಭಾರತವನ್ನು 1947ರಲ್ಲಿ ಸ್ವತಂತ್ರ ಬಂದ ನಂತರ ಅಭಿವೃದ್ಧಿ ಪಡಿಸೋದಿಕ್ಕೆ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಿಯಾದಂಥ ಶ್ರೀ ಜವಾಹರ್ಲಾಲ್ ನೆಹರೂರವರು ಒಂದು ಇದನ್ನು ಹಾಕ್ಕೊಂಡು ಬಂದರು. ಪಂಚವಾರ್ಷಿಕ ಯೋಜನೆಗಳನ್ನು ಹಾಕ್ಕೊಂಡ್ರು. ಪಂಚವಾರ್ಷಿಕ ಯೋಜನೆಗಳಾದಂಥ ಪ್ರತಿ ವರ್ಷದ ಒಂದು ಯೋಜನೆಗಳನ್ನು ಕೂಡ ಹಾಕ್ಕೊಂಡ್ರು. ಈ ಯೋಜನೆಗಳಲ್ಲಿ ಸಹಕಾರ ರಂಗದಲ್ಲಿ ಕೂಡ ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಮನಗಾಣ್ತಾ ಬಂದರು. ಸಹಕಾರ ರಂಗವನ್ನು ಅಭಿವೃದ್ಧಿ ಪಡಿಸಿದ್ರೆ ದೇಶವನ್ನು ಅಭಿವೃದ್ಧಿ ಪಡಿಸ್ದಂಗೆ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಹಕಾರ ರಂಗಕ್ಕೆ ಬಹಳಷ್ಟು ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ಮಿಸಿಕೊಟ್ಟಂಥ ಒಂದು ಖ್ಯಾತಿ ಏನಾದರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸಲ್ತದೆ. ಕರ್ನಾಟಕದಲ್ಲಿ ಕೂಡ ಸಹಕಾರ ರಂಗ ಬಹಳಷ್ಟು ಉತ್ತಮವಾಗಿ ರೂಪುಗೊಂಡಂತ ಒಂದು ಇದನ್ನ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ಗದಗನಲ್ಲಿ ಪ್ರಾರಂಭ ಆದಂತ ಈ ಒಂದು ಸಹಕಾರ ರಂಗದ ಹಿರಿಮೆ ಬಹುಶಃ ತಾವೆಲ್ಲ ಕೇಳಿದ್ದೀರೇನೋ, KH ಪಾಟೀಲ್ ಅಂತ. KH ಪಾಟೀಲ್ ಅವರು ಈ ಸಹಕಾರ ರಂಗದಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಅಪರಿಮಿತವಾದಂಥ ಒಂದು ಸಾಧನೆಯನ್ನ ಅವರು ಮಾಡಿದ್ದಾರೆ. ಅವ್ರ ಮಗ KH ಪಾಟೀಲ್ ಅವರು, ಅವ್ರ ಮಗ HK ಪಾಟೀಲ್ ಅವರು ಕೂಡ ಈಗ ಮಿನಿಸ್ಟರ್ ಆಗಿದ್ದಾರೆ. ಸಹಕಾರ ರಂಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಈ ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಒಂದು ಭಾಗದ ಒಂದು ಹಿರಿಮೆ ಅಂತ ನಾವು ಹೇಳ್ಬೇಕಾಗ್ತದೆ. ಮಂಗಳೂರಿನಲ್ಲಿ ಸುಮಾರು ನಾನು 20 ವರ್ಷಗಳ ಹಿಂದೆ ಮಂಗಳೂರಿಗೆ ಹೋದಾಗ ಒಂದನ್ನ ಗಮನಿಸಿದೆ. ಸಹಕಾರ ರಂಗದಲ್ಲಿ ಸಾರಿಗೆಯನ್ನ ಮಾಡಿದಂತ ಒಂದು ಕ್ರಾಂತಿ ಮಂಗಳೂರಿನಲ್ಲಿ ಪ್ರಥಮವಾಗಿ ನಾನು ಗಮನಿಸಿದ್ದೀನಿ. ಅಂದ್ರೆ ಒಂದು ಇದು ಸಹಕಾರ ರಂಗ ಯಾವ ರೀತಿ ಅಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅಂದ್ರೆ ಆಡು ಮ್ಯಾಕಲು ತಿನ್ಕೊಂಡ ಉಂಡೆ ಆಕೆಲೇದಂಟ. ಕನ್ನಡಕ್ಕೆ ಬಂದೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ ಯಾವ ಸೊಪ್ಪನ್ನು ಕೂಡ ಆಡು ತಿಂತದೆ. ಸಹಕಾರ ರಂಗ ಅಷ್ಟೇನೆ. ನಾವು ಮನಸ್ಸು ಮಾಡಿದ್ರೆ ಏನು ಕಾರ್ಯವನ್ನ ಬೇಕಾದ್ರೂ ಕೂಡ ಸಹಕಾರ ಸಂಘದ ಮುಖಾಂತರ ಮಾಡ್ತಕ್ಕಂಥ ಒಂದು ವಿಚಾರವನ್ನ ನಾವೆಲ್ಲ ನೋಡಿದೀವಿ. ನಮ್ಮ ಕೋಲಾರನಲ್ಲೇ ನೋಡಿದೀವಿ. 2 ಪ್ರತಿಷ್ಠಿತ ಸಂಸ್ಥೆಗಳು, ಒಂದು DCC ಬ್ಯಾಂಕು, ಇನ್ನೊಂದು ಕೋಲಾರ ಹಾಲು ಒಕ್ಕೂಟ. ಈ ಎರಡೂ ಕೂಡ ಇವತ್ತು ರೈತನ ಬದುಕಿನಲ್ಲಿ ಬಹಳಷ್ಟು ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸ್ತಾ ಇವೆ ಅಂತಂದ್ರೆ ತಪ್ಪಾಗ್ಲಾರದು. ನಮ್ಮಲ್ಲಿ ಕೋಲಾರದಲ್ಲಾಗ್ಲಿ ಚಿಕ್ಕಬಳ್ಳಾಪುರದಲ್ಲಾಗ್ಲಿ ಆತ್ಮಹತ್ಯೆಗಳು ಬಹಳ ಕಡಿಮೆ. ಒಂದ್ಸಾರಿ ಒಂದು ಸ್ಟಡಿ ಟೀಮ್ ಬಂದಿತ್ತು, ಯಾಕೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇವೆ ಅಂತ. ನಮ್ಮನ್ನ ಕೂಡ ಇಂಟರ್ವ್ಯೂ ಮಾಡಿದ್ರು, ಯಾಕೆ ಕೋಲಾರನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆತ್ಮಹತ್ಯೆಗಳು ಬಹಳ ಕಡಿಮೆ ಆಯ್ತು. ನಾನು ಹೇಳಿದೆ, ಇಲ್ಲಿ ಹಾಲಿನ ಉದ್ದಿಮೆ ಇದೆ, ಹಾಲನ್ನ ನಾವು ಕರೆದು ಸೊಸೈಟಿಗೆ ಹಾಕಿದ್ರೆ 15 ದಿವಸಕ್ಕೆ ಒಂದು ಸಾರಿ ಗ್ಯಾರಂಟಿ ಬಿಲ್ ಬರ್ತದೆ ಅನ್ನೋ ಒಂದು ಗ್ಯಾರಂಟಿ ಇರೋದ್ರಿಂದ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇಲ್ಲ ಅಂತ ಅವತ್ತು ನಾನು ಆ ಟೀಮ್ ಮುಂದೆ ಹೇಳಿದೆ. ಹಾಗೆ ಈ ವಿಕಸಿತ ಭಾರತ ಮಾಡ್ಬೇಕಂದ್ರೆ ಭಾರತವನ್ನ ಉಜ್ವಲ ಮಾಡಬೇಕು ಅಂತಂದ್ರೆ ನಾವೆಲ್ಲ ಕೂಡ ಸಹಕಾರ ಸಂಘದಲ್ಲಿ ನ್ಯಾಯ, ತತ್ವನಿಷ್ಠೆ ಇವನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿದ್ರೆ ವಿಕಸಿತ ಭಾರತ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ಸಹಕಾರ ರಂಗದಲ್ಲಿ ನಾವು ಅನೇಕ ಅಭಿವೃದ್ಧಿಗಳನ್ನ ನೋಡಿದ್ವಿ. ಸಕ್ಕರೆ ಕಾರ್ಖಾನೆಗಳು, ಅನೇಕ ಸಕ್ಕರೆ ಕಾರ್ಖಾನೆಗಳು ಇವತ್ತು ಬಹಳ ಚೆನ್ನಾಗಿ ನಡೀತಾ ಇವೆ. ಇವೆಲ್ಲ ಕೂಡ ಸಹಕಾರ ರಂಗದಲ್ಲಿ ನಡೀತಾ ಇರ್ತಕ್ಕಂಥವು. ಇವುಗಳ ಒಂದು ಅಭಿವೃದ್ಧಿಗೆ ಸಹಕಾರ ರಂಗ ಮುಂದೆ ಕೂಡ ಈ ರೈತನ ಬಾಳ್ನಲ್ಲಿ
ಒಳ್ಳೆಯ ಒಂದು ಪಾತ್ರವನ್ನ ನಿರ್ವಹಿಸ್ತವೆ ಮತ್ತೆ ನಿರ್ವಹಿಸಬೇಕು. ಇದರಿಂದ ರೈತರಿಗೂ ಕೂಡ ಅನುಕೂಲ ಅಂತ ಹೇಳ್ತಾ, ಒಂದನ್ನು ಮೊನ್ನೆ ನಾನು ಪೇಪರಲ್ಲಿ ಓದಿದೆ, ನಬಾರ್ಡು ಸ್ವಲ್ಪ ರೈತರಿಗೆ ಹಣನ ಸಾಲವನ್ನು ಕೊಡೋದು ಏನು ಅಮೌಂಟ್ ಇದೆ ಅದು ಕಡಿಮೆ ಮಾಡಿದ್ದಾರೆ ಅಂತ. ನಿಜಕ್ಕೂ ಕೂಡ ಇದು ವಿಷಾದನೀಯ. ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ರೈತನ ಸಂಕಷ್ಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಬಾರ್ಡ್ನವರಲ್ಲಿ ಕೂಡ ನಾನೊಂದು ಮನವಿ ಏನು ಅಂತಂದರೆ, ರೈತರಿಗೆ ಸಾಲಗಳನ್ನು ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಬೇಕು. ಮತ್ತು DCC ಬ್ಯಾಂಕ್ ಕೂಡ ಅನೇಕ ದಿನಗಳಿಂದ ಚುನಾವಣೆ ಇಲ್ಲದೆ ಈಗಾಗಲೇ DCC ಬ್ಯಾಂಕು ಅನೇಕ ಅವ್ಯವಹಾರ ಅಂತ ಕೂಡ ಪೇಪರಲ್ಲಿ ಓದ್ತಾ ಇದ್ದೀವಿ. ನಿಜಕ್ಕೂ ನೋವಾಗ್ತದೆ. ಬಹಳ ಒಳ್ಳೆ ಒಂದು ಅಭಿವೃದ್ಧಿಯನ್ನ ಕಂಡಂತ DCC ಬ್ಯಾಂಕು ಬೇಗ ಚುನಾವಣೆ ಮಾಡಿ ಚುನಾವಣಾ ಒಂದು ಇವರಿದ್ರೆ, ಚುನಾಯಿತ ಪ್ರತಿನಿಧಿಗಳಿದ್ರೆ ಆ ಸಂಘಗಳು ಚೆನ್ನಾಗಿ ನಡೀತವೆ. ಇಲ್ಲದೆ ಇದ್ದ ಪಕ್ಷದಲ್ಲಿ ತೊಂದರೆಗೊಳಗಾಗ್ತವೆ. ಇವುಗೆ ಕ್ರಮ ತಗೊಂಡು ಬೇಗ DCC ಬ್ಯಾಂಕನ್ನ ಪುನರುಜ್ಜೀವನಗೊಳಿಸಬೇಕು ಅಂತ ನಮ್ಮ ಸಹಕಾರ ರಂಗದ ಮುಖಂಡರಲ್ಲಿ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ, ಸಹಕಾರ ರಂಗದಲ್ಲಿ ಒಳ್ಳೆ ಕಾರ್ಯ ಆಗಲಿ ಅಂತ ಹೇಳ್ತಾ ನನ್ನ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೇನೆ.